ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕವನ. ಇವತ್ತು ಕೇಸರಿ ಬಾತ್ ಇಟ್ಕೊಂಡ್ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು ತುಂಬ ವಿಶೇಷವಾದಂತಹ ಕೇಸರಿ ಬಾತ್ನ ನಿಮ್ಮೆಲ್ಲರಿಗೂ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇದು ಪೈನಾಪಲ್ ಕೇಸರಿ ಬಾತ್. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಇಷ್ಟ ಇರುತ್ತೆ. ಆ್ಯಂಡ್ ಇದನ್ನ ನಮ್ಮೂರ ಕಡೆ ಎಲ್ಲ ದೇವಸ್ಥಾನದಲ್ಲಿ ಪ್ರಸಾದ ರೀತಿಯಲ್ಲಿ ಕೊಡ್ತಾರೆ. ಸೊ ಅದನ್ನ ಒನ್ ಟೈಮ್ ತಿಂದರೆ ಮತ್ತೊಂದು ಸಲ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಅದೇ ಪ್ರಸಾದನ, ಅದೇ ಒಂದು ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದುವೇ ಪೈನಾಪಲ್ ಕೇಸರಿ ಬಾತ್. ಈ ಪೈನಾಪಲ್ ಕೇಸರಿ ಬಾತ್ಗೆ ಮೊದಲು 2 ಕಪ್ಸ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಕಪ್ನ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಬೋದು. ಸೊ ಆ ರವೆನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕೈ ಬಿಡ್ದಂಗೆ ಹುರ್ಕೊಳ್ಳಿ, ಯಾಕಂದರೆ ರವೆ ತುಂಬ ಸಣ್ಣ ಇರೋದ್ರಿಂದ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ ಅಂದ ತಕ್ಷಣ ನೀವು ಅದಕ್ಕೆ ತುಪ್ಪನ ಆ್ಯಡ್ ಮಾಡಬೇಕಾಗತ್ತೆ. ಈಗ ನಾನಿಲ್ಲಿ ನಂದಿನಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಯೂಸ್ ಮಾಡೋದು ನಂದಿನಿ ತುಪ್ಪನೇ, ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ನಂದಿನಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನಂದಿನಿ ತುಪ್ಪ ಹಾಕ್ಕೊಂಡು ಅದು ಕೂಡ ಮತ್ತೆ ಕಂದು ಬಣ್ಣ ಬರೋ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರವೆ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಆವಾಗ ಅದು ಬೇಗ ಬಿಟ್ಕೊಳ್ಳುತ್ತೆ, ಬಾಣಲಿ ಬಿಟ್ಕೊಳ್ಳುತ್ತೆ. ಈ ಕೇಸರಿ ಬಾತ್ಗೆಲ್ಲ ತುಪ್ಪನ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಬೇಕಾದಷ್ಟು ಅದೇ ಕಪ್ನ ಯೂಸ್ ಮಾಡಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1, 2, 3 ಆ್ಯಂಡ್ 4 4.5 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಇವಾಗ ಅದು ನೀರಲ್ಲಿ ಬೇಯಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ನೀವು ಹಾಲು ಪೌಡರ್ನ ಯೂಸ್ ಮಾಡೋ ಅಗತ್ಯ ಇಲ್ಲ. ಇದಕ್ಕೆ ಜಸ್ಟ್ ನೀರಿದ್ದರೆ ಸಾಕು. ಆ್ಯಂಡ್ ಇದು ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪನೂ ಗಂಟಾಗದೇ ಇರೋ ರೀತಿಯಲ್ಲಿ ಸಿಮ್ಮಲ್ಲೇ ಇದನ್ನು ಕಲಿಸ್ಕೊಳ್ಳಿ. ಇಲ್ಲ, ಈ ರವೆ ತುಂಬ ಸಣ್ಣದಿರೋದ್ರಿಂದ ಗಂಟಾಗಿಬಿಡುತ್ತೆ. ಆವಾಗ ಕೇಸರಿ ಬಾತ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈಗ ನಾನು ಅದೇ ಕಪ್ನಲ್ಲಿ 1.5 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರಬೇಕು. ಸೊ ಯಾರಿಗೆಲ್ಲ ಸ್ವೀಟ್ ತುಂಬ ಇಷ್ಟನೋ ಅವರು ಆ ಒಂದು ಕಪ್ಪಲ್ಲಿ 2 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಈ ಒಂದು ಫುಡ್ ಕಲರ್ ಇದ್ರೇ ಈ ಕೇಸರಿ ಬಾತು ಫುಲ್ ಕಲರ್ಫುಲ್ಲಾಗಿ ಕಾಣಿಸೋದು. ಸೊ ಹಾಗಾಗಿ ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡಬಾರ್ದು, ಗೋಬಿಗೆಲ್ಲ ಬ್ಯಾನ್ ಮಾಡಿದ್ದಾರೆ. ಬಟ್ ಕೇಸರಿ ಬಾತಿಗೆ ಎಲ್ಲರೂ ಬಳಸ್ತಾರೆ. ಸೊ ಅದೇನು ದೊಡ್ಡ ತಪ್ಪಲ್ಲ. ಮತ್ತು ಫುಡ್ ಕಲರ್ ಯೂಸ್ ಮಾಡಿಬಿಟ್ಟು ಅಂತ ಹೇಳೋದೇನು ಬೇಡ. ನೀವು ಬೇಕಿದ್ದರೆ ಅದನ್ನು ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಈಗ ಈ ಫುಡ್ ಕಲರ್ ಹಾಕ್ಕೊಂಡಾದಮೇಲೆ ಮೇನ್ ಏನಂದರೆ ಪೈನಾಪಲ್ ಕ್ರಷ್. ಆ್ಯಂಡ್ ಇದನ್ನು ನೀವು ಒಂದು ಬಾಟ್ಲು ತಂದು ಇಟ್ಕೊಂಬಿಟ್ರೆ ಜ್ಯೂಸ್ ಮಾಡ್ಕೊಬೋದು. ಈ ಥರ ಕೇಸರಿ ಬಾತ್ಗೂ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು 3 ಸ್ಪೂನಷ್ಟು ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಫ್ಲೇವರ್ ಬರಬೇಕಲ್ವ. ತುಂಬ ಹಾಕ್ಕೊಬೇಡಿ, ಅದು ಒಂದು ಲೈಟಾಗಿ ಹುಳಿ ಟೇಸ್ಟ್ ಬಂದುಬಿಡುತ್ತೆ, ಹುಳಿ ಇರುತ್ತೆ. ಅದನ್ನು ಲಿಮಿಟಲ್ಲಿ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಇವಾಗ 2 ಸ್ಪೂನು, ನೆಕ್ಸ್ಟ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಬೇಕಾದರೆ ಪೈನಾಪಲ್ ಏನಾದರೂ ಮನೇಲಿತ್ತು ಅಂದರೆ ಅದನ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಮತ್ತೆ ನನಗೆ ಕಮ್ಮಿ ಅನಿಸಿರೋದ್ರಿಂದ ಈ 1 ಸ್ಪೂನ್ ಅಷ್ಟು ಪೈನಾಪಲ್ ಕ್ರಷ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಡಬೇಡಿ ಜಾಸ್ತಿ, ಯಾಕಂದರೆ ನೀವು ಅಲ್ಲಿ ಕೈ ಬಿಟ್ಟರೆ ಅದು ಸೀದೋಗಿಬಿಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸಣ್ಣ ರವೆ ಇರೋದ್ರಿಂದ ಈಗ ನಾನು ಇನ್ನೂ ತುಪ್ಪ ಕೂಡ ಆ್ಯಡ್ ಮಾಡಿಲ್ಲಲ್ಲ. ಸೊ ಹಾಗಾಗಿ ತಿರುಗಿಸ್ತಾನೆ ಇರಿ, ಮತ್ತು ಗಂಟಾಗಿಬಿಡುತ್ತೆ. ಹಾಗಾಗಿ ಈಗ ನಾನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಬೇಡ ಅನ್ನೋರು ಈಕ್ವಲ್ ಪ್ರಮಾಣದಲ್ಲಿ ನೀವು ತುಪ್ಪ ಎಷ್ಟು ಯೂಸ್ ಮಾಡ್ತೀರೋ ಅದರ ಅರ್ಧದಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸೊ ಅವಾಗ ಸೇಮ್ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಹೀಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪನೂ ಗಂಟಾಗದೇ ಇರೋ ರೀತಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ನಿಮಗೆ ಫ್ಲೇವರ್ ಬರುತ್ತೆ. ಆ ಪೈನಾಪಲ್ಲು, ಆ ಕೇಸರಿ ಬಾತ್ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬರ್ತಾ ಇರುತ್ತೆ. ಸೊ ನೀವು ಬೇಕಾದ್ರೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ಆಗ್ತಾಯಿದೆ. ನೆಕ್ಸ್ಟ್ ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏನೇ ಸ್ವೀಟ್ ಮಾಡಿದ್ರೂ ಏಲಕ್ಕಿ ಇರಲೇಬೇಕು. ಸೊ ಹಾಗಾಗಿ ನಾನಿಲ್ಲಿ 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಸೊ ಆ ಏಲಕ್ಕಿ ಎಲೆಗಳನ್ನೆಲ್ಲ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಬೇಕಾದ್ರೆ ಏಲಕ್ಕಿನ ಪೌಡ್ರ್ ಮಾಡ್ಬೇಕಾದ್ರೆ ಹಾಕ್ಕೊಬೋದು. ನಾನಿಲ್ಲಿ ಗೋಡಂಬಿನ ತುಪ್ಪದಲ್ಲಿ ಹುಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನನಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಸೊ ಹಾಗಾಗಿ ಇಲ್ಲಿ ದ್ರಾಕ್ಷಿನ ನಾನು ಯೂಸ್ ಮಾಡ್ತಾಯಿಲ್ಲ. ನೀವು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಗೋಡಂಬಿನೂ ತಿನ್ನಲ್ಲ, ಬಟ್ ಗೋಡಂಬಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಸೊ ಮನೇಲೆಲ್ಲ ತಿಂತಾರಲ್ಲ, ಇಟ್ಸ್ ಓಕೆ. ಈಗ ಇದು ಆಗಿದೆ, ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಎಣ್ಣೆ ಮತ್ತು ತುಪ್ಪ ಎರಡೂ ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇನ್ನೊಂದು ಸಲ ಹೇಳ್ತಿದ್ದೀನಿ. ಈಗ ನೋಡಿ, ನಾನು ತುಪ್ಪದಲ್ಲೇ ಅದು ಬಾಣಲೆ ಬಿಟ್ಕೊಳ್ಳೋ ತನಕ ಮಾಡಿದ್ದೀನಿ.
ದೇವ್ರ ಪ್ರಸಾದಕ್ಕೋಸ್ಕರನಾದರೂ ಆಗಿರ್ಬೋದು, ನಿಮಗೆ ಟೇಸ್ಟ್ ಮಾಡೋಕ್ಕಾದರೂ ಆಗಿರ್ಬೋದು. ಸೊ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದರೆ ಒನ್ ಮೋರ್ ಅನ್ನಬೇಕು. ಹೌದ್ರಿ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಾಲೋ, ಲೈಕ್ ಮಾಡೋದು ಕೂಡ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.